ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಸುಮಾರು ಸಲ ಈ ಒಂದು ರೆಸಿಪಿಯನ್ನು ತಯಾರಿಸಿರ್ತೀರ, ಆದರೆ ಟೇಸ್ಟ್ ಅಂತೂ ಈ ಥರ ನೀವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಅದ್ಭುತವಾಗಿರುವಂಥ ಟೇಸ್ಟನ್ನು ಕೊಡುತ್ತೆ ಈ ಒಂದು ರೆಸಿಪಿ. ಸೊ ಈ ಒಂದು ಸ್ನ್ಯಾಕ್ಸನ್ನು ಮೊದಲನೇದಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಒಂದು 4 ನಾನು ದೊಡ್ಡ ಸೈಜಲ್ಲಿರುವಂತಹ ಒಂದು ಆಲೂಗೆಡ್ಡೆಯನ್ನು ತಗೊಳ್ತಾ ಇದ್ದೀನಿ. ಹಾಗೆ ಇದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡಿ ತಗೊಳ್ಳೋಣ. ಮೊದಲನೇದಾಗಿ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ಇಷ್ಟ ಆಗುವಂಥ ರೆಸಿಪಿಗಳನ್ನು ಶೇರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಓಕೆ, ಸೊ ಈಗ ಆಲೂಗೆಡ್ಡೆ ಸಿಪ್ಪೆಯನ್ನೆಲ್ಲ ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ವಾಶ್ ಮಾಡಿ ತಗೊಳ್ಬೇಕಾಗುತ್ತೆ. ಸೊ ಈಗ ನಾನು ನೋಡಿ ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ. ಸೊ ಈ ಆಲೂಗೆಡ್ಡೆಯನ್ನು ತೊಳೆದು ಕೂಡ ನಾನು ಇದನ್ನು ತಗೊಂಡಿರುವಂಥದ್ದು. ಮತ್ತು ಈಗ ಒಂದು ಬೌಲ್ ತಗೊಳ್ಳೋಣ. ಬೌಲಿಗೆ ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತುಂಬನೇ ಅದ್ಭುತವಾಗಿರುವಂಥ ಒಂದು ರುಚಿಯನ್ನು ಕೊಡುತ್ತೆ ಈ ಒಂದು ಸ್ನ್ಯಾಕ್ಸು. ಸೊ ಈಗ ಕಡಲೆ ಹಿಟ್ಟು ಹಾಕಿದ ನಂತರ ಇದಕ್ಕೆ ನಾವು ಸ್ಪೂನಿನ ಅಳತೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀವಿ. ನಾವು ಕಡಲೆ ಹಿಟ್ಟು ಬೋಂಡಾ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಅದೇ ಕಡಲೆ ಹಿಟ್ಟು. ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಯಾವುದು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೊಳ್ಬೋದು. ಸೊ ಇಷ್ಟನ್ನು ಹಾಕಿದ ನಂತರ ಇವಾಗ ಸ್ವಲ್ಪ ನಾವು ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡು ನಂತರ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅಜ್ವೈನ್ನ ಮ್ಯಾಶ್ ಮಾಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇವಾಗ ಇದನ್ನು ಪಿಂಚಷ್ಟು ಅಡುಗೆ ಅರಶಿನ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಬೇಕಾಗೋದಿಲ್ಲ. ತುಂಬಾ ಕಮ್ಮಿ ಕ್ವಾಂಟಿಟಿಯನ್ನು ಉಪಯೋಗಿಸಿ ಮಾಡುವಂತಹ ರುಚಿಯಾಗಿರುವಂತಹ ಗರಿಗರಿಯಾಗಿರುವಂಥ ಒಂದು ಸ್ನ್ಯಾಕ್ಸು. ಹಾಗೆ ಕಸೂರಿ ಮೇಥಿಯನ್ನು ಕೈಯಲ್ಲಿ ಈ ರೀತಿ ನಾನು ಸ್ವಲ್ಪ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಈಗ ನಾವು ಕಲಿಸ್ಕೊಳ್ಬೇಕಾಗುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಹೆಚ್ಚು ಕಮ್ಮಿ ಆದರೆ ಉಪ್ಪನ್ನು ನಾವು ಹೆಚ್ಚಾದರೆ ಏನು ಮಾಡೋಕ್ಕಾಗೋದಿಲ್ಲ, ಮತ್ತು ಕಡಲೆ ಹಿಟ್ಟು ಹಾಕ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಕಮ್ಮಿನೇ ಉಪಯೋಗಿಸಿ, ಏನು ತೊಂದರೆ ಇಲ್ಲ. ಅದಾದ ನಂತರ ಸ್ವಲ್ಪನೇ ಅಲ್ಲಿ ನಾವು ಒಂದು ಸ್ಪೂನಿನ ಅಳತೆಯಲ್ಲಿ 1 ಸ್ಪೂನ್ ಆಗುವಷ್ಟು ಕಬಾಬ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀವಿ. ಕಬಾಬ್ ಪೌಡರ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಚಿಕನ್ ಕಬಾಬ್ ಪೌಡರ್ ತುಂಬ ಅದ್ಭುತವಾಗಿರುವಂಥ ಟೇಸ್ಟ್ ಬರುತ್ತೆ ಈ ಒಂದು ಸ್ನ್ಯಾಕ್ಸು. ಸೊ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ, ಯಾಕೆಂದರೆ ಆ ಟೇಸ್ಟೇ ಆ ರೀತಿ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ಒಂಚೂರು ಒಂದು ಚಿಟಿಕೆಯಷ್ಟು ಗರಂ ಮಸಾಲವನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಡ್ರೈ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ತೀರಾ ಗಟ್ಟಿ ಇರಬಾರ್ದು, ತೀರಾ ತೆಳ್ಳ ಕೂಡ ಇರಬಾರ್ದು. ಮೀಡಿಯಮ್ ಆಗಿ ನಮಗೆ ಬೇಕಾಗುತ್ತೆ ಈ ಒಂದು ರೆಸಿಪಿಗೆ ಸಾಕಾಗುತ್ತೆ. ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ನಾವು ಬಜ್ಜಿ ಮಾಡೋದಕ್ಕೆ ಎಷ್ಟು ನೀರನ್ನು ಹಾಕ್ಕೊಳ್ತೀವಲ್ಲ ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನು ಉಪಯೋಗಿಸಿ. ನೋಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಈಗ ನಾವಿಲ್ಲಿ ಆಲೂಗೆಡ್ಡೆಯನ್ನು ಕಟ್ ಮಾಡ್ಕೊಳ್ಳೋಣ. ನಮಗೆ ಯಾವ ಅಳತೆಯಲ್ಲಿ ಬೇಕು ನೋಡಿಕೊಂಡು, ಉದ್ದುದ್ದವಾಗಿ ಬೇಕು ಅಂದರೆ ಹಾಗೂ ಕೂಡ ಮಾಡ್ಕೋಬೋದು, ಅಥವಾ ರೌಂಡ್ ಶೇಪಲ್ಲಿ ಸಣ್ಣಗೆ ಕಟ್ ಮಾಡ್ಕೊಳ್ತೀವಿ ಅಂದರೆ ಈ ರೀತಿಯಾಗಿ ನೀವು ಕಟ್ ಮಾಡ್ಕೋಬೋದು. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ಹೀಗೆ ಇದನ್ನು ಕಟ್ ಮಾಡಿ ತಗೊಳ್ಳೋಣ. ನೋಡಿ, ಸಣ್ಣಗೆ ನಾನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲದ ಆಲೂಗೆಡ್ಡೆನೂ ಕೂಡ ಸಣ್ಣದಾಗಿ ಪೀಸ್ ಮಾಡಿಕೊಂಡು ನಾವು ತಗೋಬೇಕಾಗುತ್ತೆ. ನೋಡಿ, ಈ ಥರ ಆಗಿದೆಯಲ್ಲ, ಇಷ್ಟಿದ್ರೆ ಸಾಕು ನಮಗೆ. ಈಗ ಆಲೂಗೆಡ್ಡೆಯನ್ನೆಲ್ಲ ಒಂದು ಬೌಲಿಗೆ ನಾವು ನೀರನ್ನು ಹಾಕ್ಕೊಂಡು ಆಲೂಗೆಡ್ಡೆ ಪೀಸಸ್ ಏನು ಸ್ಲೈಸ್ ಮಾಡಿದ್ದೀವಲ್ಲ ಅವನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ.
ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೊ ಉಪ್ಪನ್ನು ಹಾಕಿ ಆಲೂಗೆಡ್ಡೆಯಲ್ಲಿ ಈ ನೀರು ಮತ್ತು ಆಲೂಗೆಡ್ಡೆ ಹಾಗೆ ಉಪ್ಪು ಈ ಮಿಶ್ರಣದಲ್ಲಿ ನಾವು ಇದನ್ನು ಒಂದು 5 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಆಗ ಅದರಲ್ಲಿ ಇರುವಂಥ ಉಪ್ಪು ನಮಗೆ ಒಂದು ಈ ಆಲೂಗೆಡ್ಡೆ ಸ್ಲೈಸಲ್ಲಿ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ ನೀರನ್ನು ಹಾಕ್ಕೊಂಡಿದ್ದೀನಲ್ಲ, ಈ ರೀತಿಯಾಗಿ ನಾವು ಸ್ಲೈಸ್ ಮಾಡಿಕೊಂಡು ತಗೊಳ್ಳೋಣ. ನೋಡಿ ಒಂದು 5 ನಿಮಿಷ ಇದನ್ನು ನೀರಲ್ಲಿ ಹಾಗೆ ಬಿಟ್ಟಿದ್ದೆ. ಅದಾದ ನಂತರ ಎಣ್ಣೆ ಈಗ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಈಗ ಆಲೂಗೆಡ್ಡೆಯನ್ನು ತಗೊಂಡು ಸ್ಲೈಸ್ನ ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ ತೀರಾ ಗಟ್ಟಿನೂ ಇಲ್ಲ, ತೀರಾ ತೆಳ್ಳಗೂ ಇಲ್ಲ. ಬೋಂಡ ಬಜ್ಜಿ ಮಾಡಬೇಕಾದ್ರೆ ನಾವು ಮೆಣಸಿನ್ಕಾಯಿ ಬಜ್ಜಿಗೆ ಹೇಗೆ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ವ, ಆ ರೀತಿಯಾಗಿ ಇದ್ದರೆ ಸಾಕು. ಬೇಕು ಅಂದರೆ ನೀವು ಸೋಡಾ ಪುಡಿಯನ್ನು ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಟೋಟಲ್ಲಾಗಿ. ಓಕೆ, ಸ್ವಲ್ಪ ಎಣ್ಣೆ ಬಿಸಿ ಇರಬೇಕು, ಆಗ ಮಾತ್ರ ನೀವು ಈ ಬಜ್ಜಿಯನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಒಂದಕ್ಕೊಂದು ಅಂಟ್ಕೊಳ್ಳೋದ ಹಾಗೆ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳಿ. ಈ ರೀತಿಯಾಗಿ ನಾನು ಎಷ್ಟಾಗುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ಎಲ್ಲದನ್ನು ಕೂಡ ಒಂದೇ ಸಲ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು 4 ರಿಂದ 5 ನಾನು ಪೀಸಸ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ಹಾಗೂ ನೋಡಿ ಅಂಟ್ಕೊಂಡಿದೆ, ಅದಕ್ಕೆ ಸ್ವಲ್ಪ ದೂರ ದೂರ ಹಾಕ್ಕೊಳ್ಬೇಕು. ನೋಡಿ ಈಗ ಬಿಟ್ಕೊಳ್ತಾ ಇದೆ. ಸೊ ಏನು ಸಮಸ್ಯೆ ಏನೂ ಆಗೋದಿಲ್ಲ. ಎರಡೂ ಸೈಡ್ ಕೂಡ ಕಲರ್ ಚೇಂಜ್ ಆಗೋ ಹಾಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಆಗುವಂಥ ಗರಿ ಗರಿಯಾಗಿರುವಂಥ ಆಲೂ ಸ್ನ್ಯಾಕ್ಸ್ ರೆಸಿಪಿಯನ್ನು ನೀವು ಕೂಡ ಈ ಆಲೂ ಬಜ್ಜಿಯನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಈಗ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಇದೆ, ಆಗ ಇದು ಆಗಿದೆ 3/4% ಅಂತ. ಸೊ ಆದ ನಂತರ ಎಲ್ಲದನ್ನು ಕೂಡ ತೆಗಿಯೋಣ. ಸ್ವಲ್ಪ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ. ಸೊ ಈಗ ನೋಡ್ಬೋದು ನೀವು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾ ಇದೆ. ಎರಡೂ ಸೈಡ್ ಕೂಡ ನಾನು ಒಂದು 2 ರಿಂದ 3 ಸಲ ಹಿಂಗೆ ಮಗ್ಚಾಕಿ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ಈಗ ಆಗಿದೆ ಅಲ್ವಾ, ಇದು ಆಗಿರೋವಂಥದ್ದನ್ನು ನಿಧಾನವಾಗಿ ನಾನು ನಿಮಗೆ ಗೊತ್ತಾಗುತ್ತೆ, ಅಷ್ಟು ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ಅದು. ಆಗ ಒಂದು ತಟ್ಟೆಗೆ ಅಥವಾ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ. ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಗರಿ ಗರಿಯಾದ ಆಲೂ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ಗರಿ ಗರಿಯಾಗಿರುವಂಥ ಆಲೂ ಚಿಪ್ಸ್ ನೀವು ಮನೆಯಲ್ಲಿ ತಯಾರಿಸಿ. ಇವತ್ತಿನ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ನಿಮಗೆ ಯಾವುದೇ ಹೊಸ ರೆಸಿಪಿಗಳು ಬೇಕು ಅಂದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನಷ್ಟು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.